ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಗಳನ್ನು ಮೊದಲು ನೋಡೋದಕ್ಕೆ SPK ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅದರ ಪಕ್ಕ ಇರೋ ಬೆಲ್ ಐಕನ್ನ ಆನ್ ಮಾಡ್ಕೊಳ್ಳಿ. ಇದರಿಂದ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡೋದ್ರ ನೋಟಿಫಿಕೇಷನ್ಗೆ ಸಿಗುತ್ತೆ. ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. SPK ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. KPSC ವತಿಯಿಂದ ಬಿಡುಗಡೆ ಆಗಿದ್ದಂತೆ FDA ಮತ್ತು STA ಪರೀಕ್ಷೆಗಳಿಗೆ ತಾಂತ್ರಿಕ ಸಮಸ್ಯೆಯಿಂದ ಉಂಟಾಗಿ ದಿನಾಂಕವನ್ನು ಮುಂದೂಡಿದ್ರು. 20ನೇ ತಾರೀಕಿಗೆ ಮುಂದೂಡಿದ್ರು. ಮತ್ತಷ್ಟು ತಾಂತ್ರಿಕ ಸಮಸ್ಯೆ ಎದುರಾಯಿತು. ಸರ್ವರ್ ಬಿಸಿ ಪ್ರಾಬ್ಲಮ್ಸ್ ಬಂತು. ಹಾಗಾಗಿ ದಿನಾಂಕವನ್ನು ಮತ್ತೆ ಮುಂದೂಡಿದ್ದಾರೆ. ಅದರ ಅಧಿಕೃತವಾದಂಥ ನೋಟಿಫಿಕೇಷನ್ ನೀವು KPSC ವೆಬ್ಸೈಟಲ್ಲಿ ಹೋಗಿ ಚೆಕ್ ಮಾಡ್ಬೋದು. KPSC ಅಧಿಕೃತವಾದಂಥ ವೆಬ್ಸೈಟ್ಗೆ ನೀವು ಭೇಟಿಯನ್ನು ನೀಡಿದ್ರೆ ಇಲ್ಲಿ ಪ್ರೆಸ್ ನೋಟ್ ಅಂತ ಇದೆ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಇದನ್ನು ಮೊದಲನೇ ಆಪ್ಷನ್ ನೀವು ಇಲ್ಲಿ ಕಾಣ್ಬೋದು. ಇದನ್ನು ಅಧಿಕೃತವಾಗಿ ನೀವು ಡೌನ್ಲೋಡ್ ಮಾಡ್ಕೋಬೋದು. ಎಕ್ಸಾಮ್ ಡೇಟ್ ಎಕ್ಸ್ಟೆಂಡೆಡ್ ಡೌನ್ಲೋಡ್ ಮಾಡ್ಕೊಂಡು ನೀವು ಚೆಕ್ ಮಾಡ್ಬೋದು. ಕರ್ನಾಟಕ ಲೋಕಸೇವಾ ಆಯೋಗ 2018ನೇ ಸಾಲಿನ ರಾಜ್ಯದ ವಿವಿಧ ನ್ಯಾಯಾಂಗ ಘಟಕಗಳಲ್ಲಿನ ಪ್ರಥಮ ದರ್ಜೆ ಮತ್ತು ದ್ವಿತೀಯ ದರ್ಜೆ ಸಹಾಯಕ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ದಿನಾಂಕ 11/2/2019 ಅಧಿಸೂಚನೆಗಳನ್ನು ಹೊರಡಿಸಿತ್ತು. ಅದಕ್ಕೆ ತಕ್ಕಂತೆ ಆನ್ಲೈನ್ನಲ್ಲಿ 20/3/2019 ತನಕ ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ಅವಕಾಶವನ್ನು ನೀಡಿತ್ತು. ಭಾಳಷ್ಟು ತಾಂತ್ರಿಕ ಸಮಸ್ಯೆ ವೆಬ್ಸೈಟಲ್ಲಿ ಉಂಟಾಗಿರೋ ಕಾರಣದಿಂದ ಈ ದಿನಾಂಕವನ್ನು 31ನೇ ತಾರೀಕು ಅಂದರೆ ಮಾರ್ಚ್ 31ನೇ ತಾರೀಕುವರೆಗೆ ನಿಗದಿ ಮಾಡಲಾಗಿದೆ ಅರ್ಜಿ ಸಲ್ಲಿಸೋದಕ್ಕೆ. ಮತ್ತು ಏಪ್ರಿಲ್ 1ನೇ ತಾರೀಕು ನಿಮಗೆ ಶುಲ್ಕವನ್ನು ಪಾವತಿ ಮಾಡೋದಕ್ಕೆ ಕೊನೆ ದಿನ ಆಗಿರುತ್ತೆ. ಸರ್ವರ್ ಸಮಸ್ಯೆಯಿಂದ ಯಾರು ಅರ್ಜಿಯನ್ನು ಸಲ್ಲಿಸಿಲ್ಲ, ಮತ್ತಷ್ಟು ದಿನಾಂಕ ನಿಮಗೆ ಸಿಕ್ಕಿದೆ. ಆದಷ್ಟು ಬೇಗ ಅರ್ಜಿಯನ್ನು ಸಲ್ಲಿಸ್ಬಿಡಿ.